ಹಾಯ್ ಹಲೋ ಗೆಳೆಯರೇ, ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ಸ್ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಹೊಸದೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದರೆ, ಪರಶುರಾಮ್ ಪಟವರ್ಧನ್ ಮಹಾರಾಜರು, ಜಮಖಂಡಿಯ ಮಹಾರಾಜರು. ಇವರು ಜಮಖಂಡಿಯಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲವಾಗುವ ದೃಷ್ಟಿಕೋನದೊಳಗೆ ಧಾರ್ಮಿಕವಾಗಿ ನಮ್ಮ ಜನ, ಜಮಖಂಡಿಯ ಜನ, ಸುತ್ತಮುತ್ತಲಿನ ಜನ ಜ್ಯೋತಿರ್ಲಿಂಗ ದರ್ಶನಕ್ಕೆ ಉತ್ತರ ಭಾರತ, ದಕ್ಷಿಣ ಭಾರತದ ತನಕ ಹೋಗಬಾರ್ದು, ಆ ಎಲ್ಲ ಶಿವನ ಮಾದರಿಯನ್ನೇ ಹೋಲ್ತಕ್ಕಂಥ ದೇವಸ್ಥಾನಗಳನ್ನು ಜಮಖಂಡಿಯ ನಗರದಲ್ಲಿಯೇ ನಿರ್ಮಾಣ ಮಾಡಬೇಕು ಅಂತ 12 ಶಿವನ ಮಾದರಿಯ ಜ್ಯೋತಿರ್ಲಿಂಗ ಮಾದರಿಯ ದೇವಸ್ಥಾನಗಳನ್ನು ಜಮಖಂಡಿಯಲ್ಲಿ ನಿರ್ಮಾಣ ಮಾಡಿದರು ಅಂತಂದರೆ ನೀವೆಲ್ಲರೂ ನಂಬ್ತೀರಾ? ನಂಬಲೇಬೇಕು. ಯಾಕಂತಂದರೆ ನಾನು ಹೇಳ್ತಕ್ಕಂಥ ಇವತ್ತಿನ ವಿಷಯ 12 ಜ್ಯೋತಿರ್ಲಿಂಗ ಮಾದರಿಯನ್ನು ಹೋಲ್ತಕ್ಕಂಥ ಪರಶುರಾಮ್ ಪಟವರ್ಧನ ಮಹಾರಾಜರು ಸ್ಥಾಪನೆ ಮಾಡಿರ್ತಕ್ಕಂಥ ಆ 12 ಜ್ಯೋತಿರ್ಲಿಂಗ ಮಾದರಿಯನ್ನೇ ಹೋಲ್ತಕ್ಕಂಥ ಶಿವನ ದೇವಾಲಯಗಳು. ಮೊದಲನೇದಾಗಿ ಉಮಾರಾಮೇಶ್ವರ ದೇವಾಲಯ ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅರ್ಬನ್ ಬ್ಯಾಂಕ್ ಹತ್ತಿರ ಇರತಕ್ಕಂಥ ಒಂದು ದೇವಾಲಯ ಇದು ಉಮಾರಾಮೇಶ್ವರ ದೇವಾಲಯ. 2 ನೀಲಗಿರಿ ನಿಂಗಪ್ಪ ದೇವಾಲಯ, ಗುಡ್ಡದ ಮೇಲೆ ಇರತಕ್ಕಂಥ ದೇವಾಲಯ. 3 ಮಹಾದೇವಪ್ಪನ ಗುಡಿ ಅಂಥೇಳಿ ಬರ್ತದೆ. ಅದು ಇವಾಗ ಬಸವ ಭವನದ ಎದುರುಗಡೆ ಇರತಕ್ಕಂಥ ಒಂದು ಗುಡಿ. ಅದಾದ ನಂತರ 4ನೇದು ಜಂಬುಕೇಶ್ವರ ಅಂತಕ್ಕಂಥ ಒಂದು ಗುಡಿ, ಲಕ್ಕನಕೆರೆ ಮುಧೋಳ ಬೈಪಾಸ್ ಹತ್ತಿರ ಇರತಕ್ಕಂಥ ಒಂದು ಗುಡಿ. ಅದ್ರ ಜೊತೆಗೆ ಮಲ್ಲಯ್ಯನ ಗುಡಿ ಅಂಥೇಳಿ 6ನೇದು. 7 ರಾಮ ಮಂದಿರ, ರಾಮದೇವರ ಗಲ್ಲಿಯಲ್ಲಿ ಬರ್ತಕ್ಕಂಥ ಒಂದು ದೇವಾಲಯ. 8 ಕೈಲಾಸನಾಥ ದೇವಾಲಯ. 9 ಜಗದೀಶ್ವರ ದೇವಾಲಯ. 10 ನಂದಿಕೇಶ್ವರ ದೇವಾಲಯ ಕುಂಬಾರ ಗಲ್ಲಿಯಲ್ಲಿರ್ತಕ್ಕಂಥದ್ದು. 11 ಈಶ್ವರಲಿಂಗ ದೇವಸ್ಥಾನ, ಇದು ಮುಧೋಳದ ಬೈಪಾಸ್ ಹತ್ತಿರ ಇರತಕ್ಕಂಥದ್ದು. ಹಾಗೂ ಕೊನೆಯದಾಗಿರ್ತಕ್ಕಂಥದ್ದು ಸದಾನಂದ ದೇವಸ್ಥಾನ, ಇದು ಕುಂಚನೂರು ಸರ್ಕಲ್ ಹತ್ತಿರ ಬರ್ತಕ್ಕಂಥ ದೇವಾಲಯ. ನಾನು ಹೇಳಿರ್ತಕ್ಕಂಥ ಈ 12 ದೇವಾಲಯಗಳು ಶಿವನ ದೇವಾಲಯಗಳು, ಜ್ಯೋತಿರ್ಲಿಂಗ ಮಾದರಿಯನ್ನು ಹೋಲ್ತಕ್ಕಂಥ ದೇವಾಲಯಗಳು. ಇದರಲ್ಲಿ ಯಾವುದಾದ್ರೂ ವ್ಯತ್ಯಾಸವಾಗಿದ್ದರೆ ನೀವು ದಯಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು. ಮಾಹಿತಿಯನ್ನು ನಾನು ಏನಾದರೂ ಲೋಪದೋಷಗಳಾಗಿದ್ದರೆ, ಏನಾದರೂ ಚೇಂಜಸ್ ಆಗಬೇಕು ಅಂತಂದರೆ, ಈ 12 ದೇವಾಲಯಗಳು ಶಿವನ ಮಾದರಿಯನ್ನೇ ಹೋಲ್ತಕ್ಕಂಥ ಮತ್ತು ಪಟವರ್ಧನ ಮಹಾರಾಜರ ಸಂಸ್ಥಾನದಲ್ಲಿ ನಿರ್ಮಾಣ ಆದಂಥ ದೇವಾಲಯಗಳು ಅಂತ ತಿಳ್ಕೊಂಡು ನಾವು ನಂಬಿದ್ದೀವಿ. ಹಾಗಾದರೆ ನೀವು ಜಮಖಂಡಿಯ ಮಹಾನಗರದ ನಿವಾಸಿಗಳಾದಂಥ ನೀವು ಈ ವಿಡಿಯೋ ನೋಡಿದ ತಕ್ಷಣ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ನೀವು ದಯಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಬೇಕು. ನಾನು ಮುಂದಿನ ವಿಡಿಯೋದಲ್ಲಿ ಆ ದೇವಾಲಯಗಳ ಚಿತ್ರಣಗಳೊಂದಿಗೆ ನಾನು ನಿಮಗೆ ಆ ಮಾಹಿತಿಯನ್ನು ನೀಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.